ಯೇಸುವಿಗೆ ಸ್ತೋತ್ರ. ಇಂದು 25 ಸೆಪ್ಟೆಂಬರ್ 2025. ಎಲ್ಲರಿಗೂ ಶುಭ ಮುಂಜಾನೆ. ಬಹುಶಃ ಪೌಲನು ತನ್ನ 3ನೆಯ ಸುವಾರ್ತ ಪ್ರಯಾಣದ ಸಂದರ್ಭದಲ್ಲಿ ಆಸ್ಯ ಸೀಮೆಯಲ್ಲಿ ಸುವಾರ್ತೆಯನ್ನು ಸಾರುತ್ತಿರುವಾಗ ಪೌಲನು ಫಿಲೆಮೋನನನ್ನು ಕ್ರಿಸ್ತನೆಡೆಗೆ ನಡೆಸಿರಬಹುದು. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಪೌಲನು ತುರನ್ನನ ತರ್ಕಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದನು. ಇದು 2 ವರ್ಷಗಳವರೆಗೂ ನಡೆದದ್ದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು. ಫಿಲೆಮೋನನು ಕೊಲೊಸೆ ಪಟ್ಟಣದ ನಿವಾಸಿಯು, ಗ್ರೀಕನು ಆಗಿರಲಾಗಿ ಅಥವಾ ಅನ್ಯ ಜನಾಂಗದವನಾಗಿರಲಾಗಿ ಪೌಲನ ಆಸ್ಯ ಸೀಮೆಯ ಸೇವೆಯ ಸಮಯದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿದನು ಎಂಬುದಾಗಿ ನಾವು ನಂಬಬಹುದು. ಫಿಲೆಮೋನನು ಶ್ರೀಮಂತನು, ಕೊಲೊಸೆ ಪಟ್ಟಣದ ಸಭೆಯ ಪ್ರಮುಖ ವ್ಯಕ್ತಿಯೂ ಆಗಿದ್ದನು. ಫಿಲೆಮೋನನು ಯೇಸು ಕ್ರಿಸ್ತನ ಸೇವೆಗಾಗಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವನಾಗಿದ್ದನು. ಪೌಲನು ಫಿಲೆಮೋನನನ್ನು ಕರೆಯುತ್ತಿರುವಂಥದ್ದು, ನಮಗೆ ಪ್ರಿಯನು ಜೊತೆ ಕೆಲಸದವನು ಆಗಿರುವ ಫಿಲೆಮೋನನೆಂದು. ಫಿಲೆಮೋನನ ಪತ್ರಿಕೆಯ ಹಿನ್ನೆಲೆ ಅನ್ನುವಂಥದ್ದು ಗುಲಾಮಗಿರಿಯು ಅಥವಾ ಗುಲಾಮತ್ವ. ಈ ಪತ್ರಿಕೆಯನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕಾದರೆ ರೋಮನ್ ಸಾಮ್ರಾಜ್ಯದಲ್ಲಿದ್ದ ಗುಲಾಮಗಿರಿಯ ಪದ್ಧತಿಯ ಕುರಿತಾಗಿ ನಾವು ತಿಳುಕೊಂಡವರಾಗಿರಬೇಕು. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದ 22ರಿಂದ 25 ವಾಕ್ಯಗಳನ್ನು ನಾವು ಕಲಿತಾಗ ಗ್ರಹಿಸಿಕೊಂಡಂತೆ, ಪ್ರಾಚೀನ ಕಾಲದಿಂದಲೂ ಗುಲಾಮಗಿರಿಯನ್ನು ಜೀವನದ ಸಾಮಾನ್ಯ ಭಾಗವೆಂದು ಪರಿಗಣಿಸಲಾಗುತ್ತಿತ್ತು. ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 2ನೇ ಶತಮಾನದವರೆಗೆ ಅನೇಕ ಪ್ರಾಚೀನ ನಾಗರಿಕತೆಗಳ ಪ್ರದೇಶದಲ್ಲಿ, ಪ್ರತ್ಯೇಕವಾಗಿ ರೋಮನ್ ಪ್ರದೇಶಗಳಲ್ಲಿ ಗುಲಾಮರ ಮಾರುಕಟ್ಟೆಗಳು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವ್ಯವಸ್ಥೆಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿತ್ತು. ರೋಮನ್ ನಾಗರಿಕರು ಸಂಪೂರ್ಣವಾಗಿ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗಾಗಿ ಗುಲಾಮರನ್ನು ಅವಲಂಬಿತರಾಗಿದ್ದರು. ರೋಮನ್ನರು ಗುಲಾಮರನ್ನು ಮಾತನಾಡುವ ಸಾಧನಗಳು ಎಂದು ಉಲ್ಲೇಖಿಸುತ್ತಿದ್ದರು. ರೋಮನ್ನರ ಕಾನೂನಿನ ಅಡಿಯಲ್ಲಿ ಗುಲಾಮರಿಗೆ ಯಾವ ಹಕ್ಕುಗಳು ಇರಲಿಲ್ಲ. ಗುಲಾಮರು ತಮ್ಮ ಯಜಮಾನರಿಗೆ ವೈಯಕ್ತಿಕ ಆಸ್ತಿ ಅಥವಾ ಚರಾಸ್ತಿಯಾಗಿದ್ದರು. ಕ್ರೈಸ್ತತ್ವದ ಉದಯದೊಂದಿಗೆ ಸಾಮಾಜಿಕ ಹೋರಾಟದಿಂದಲ್ಲ, ಬದಲಿಗೆ ಸುವಾರ್ತೆಯು ಯಜಮಾನರ ಮತ್ತು ದಾಸರ ಹೃದಯವನ್ನು ಬದಲಾಯಿಸುವುದರ ಮೂಲಕ ಗುಲಾಮತನವನ್ನು ಸಮಾಜದಿಂದ ಕಿತ್ತೊಗೆಯುವ ಕೆಲಸಕ್ಕೆ ನಾಂದಿಯಾಯಿತು. ಫಿಲೆಮೋನನ ಪತ್ರಿಕೆಯು ಈ ತತ್ವವನ್ನು ವಿವರಿಸುವ ಒಂದು ಪತ್ರಿಕೆಯಾಗಿದೆ. ಪೌಲನು ಈ ಪತ್ರಿಕೆಯ ಮೂಲಕ ಫಿಲೆಮೋನನಿಗೆ ದಾಸನಾದ ಒನೇಸಿಮನನ್ನು ಸ್ವತಂತ್ರಗೊಳಿಸು ಎಂದು ಕಟ್ಟಪ್ಪಣೆ ಕೊಡದೆ ಅಥವಾ ಗುಲಾಮಗಿರಿ ಕೆಟ್ಟದ್ದು ಎಂದು ಕಲಿಸದೆ, ಪೌಲನು ಫಿಲೆಮೋನನಿಗೆ ಆಜ್ಞಾಪಿಸಿದಂಥದ್ದು, ಇನ್ನು ಮೇಲೆ ಒನೇಸಿಮನು ದಾಸನಾಗದೆ ದಾಸನಿಗಿಂತ ಉತ್ತಮವಾಗಿ ಪ್ರಿಯ ಸಹೋದರನಂತಿರಬೇಕು ಎಂಬುದಾಗಿ. ಪೌಲನು ಗುಲಾಮರನ್ನು ದುರುಪಯೋಗ ಪಡಿಸುವಂಥದ್ದನ್ನು ತಡೆಗಟ್ಟುವುದಾಗಿ ಎಫೆಸಿಯ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಹಾಗೂ ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ತಿಳಿಸುವಂಥದ್ದನ್ನು ನೋಡುತ್ತೇವೆ. ಕಾಲಾಂತರದಲ್ಲಿ ಸುವಾರ್ತೆಯ ತತ್ವವು ಗುಲಾಮತನದ ದುರುಪಯೋಗವನ್ನು ತಡೆಗಟ್ಟಿದ್ದು ಮಾತ್ರವಲ್ಲದೆ ಗುಲಾಮತನವನ್ನು ಸಭೆಯಿಂದ ನಿಶ್ಶೇಷವಾಗಿ ನಾಶಪಡಿಸಿತು. ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆಯ ಮರಣವು ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಿ ದೇವರ ಮಕ್ಕಳೆಂಬ ಪದವಿಗೆ ನಡೆಸಿರಲಾಗಿ
ನಮಗೆ ಲಭಿಸಿರುವ ಈ ಶ್ರೇಷ್ಠವಾದ ಪದವಿಯಲ್ಲಿ ನಾವು ದಿನಪ್ರತಿ ಬಾಳ್ವೆಯನ್ನು ನಡೆಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.